ಈಗ ಭೂಮಿ ಎಷ್ಟಿದೆ ಕೇಳ್ತಾರೆ ಸರ್. ಭೂಮಿ ನಮಗೆ 1 ಎಕರೆ ಐತಿ. ಮುಂದೆ ಏನು ಹಾಕಿದ್ದೀರಿ? ಅದಕ್ಕೆ ಜೋಳ ಹಾಕಿದ್ದು, ಜೋಳ ಕಾಯಿ ಬಂದಿದ್ದು. ಈಗ ದುಡಿಯೋರು ಇನ್ಯಾರು ಇದ್ದಾರೆ? ದುಡಿಯೋರು ಯಾರು ಇಲ್ಲ. ಕೆಲಸ ಮಾಡೋದಕ್ಕೆ ಕೆಲಸ ಮಾಡೋರೆಲ್ಲ ಅವ್ರ ಕೈಲಿಂದ ನಡೀತೈತೆ. ಹೊಸ ಸಾಕಾಗೈತೆ, ಹೊಸಿನಲ್ಲಿ ಹೆಂಗ ಮಾಡ್ಕೊಂಡು ಹೋಯ್ತು. ಈಗ ಮುಖ್ಯಮಂತ್ರಿಗಳು 5 ಲಕ್ಷ ತೀರೋಗಿರೋರಿಗೆ ಕೊಟ್ಟಿದ್ದಾರೆ, ಹಣ ಬರುತ್ತೆ. ಪ್ರಧಾನಮಂತ್ರಿಗಳು 2 ಲಕ್ಷ ಕೊಟ್ಟಿದ್ದಾರೆ. ನಮ್ಮದು ಸಣ್ಣ ಪಾರ್ಟಿ. ಕಾರ್ಯಕ್ಕೆ ದೊಡ್ಡವರು 1 ಲಕ್ಷ ಕೊಡ್ತಾವ್ರೆ. ಸತ್ತಿರೋರು 10 ಜನಕ್ಕೂ 10 ಲಕ್ಷ ರೂಪಾಯಿ. ಏಟಾಗಿರಲಿ 25,000 ಹೀಗೆ ನಿನ್ನೆ ಎಲ್ಲ ನಮ್ಮ ಹಾಸನ MLA ಸ್ವರೂಪ್ ಅವರು, ನಮ್ಮ MLA ಸೂರಜ್ ಅವರು, ರೇವಣ್ಣವರು, ನಮ್ಮ HK ಕುಮಾರಸ್ವಾಮಿ ಅವರು ಎಲ್ಲ ಕೂತ್ಕೊಂಡು ತೀರ್ಮಾನ ಮಾಡಿ, ನಮ್ಮ ಸಣ್ಣ ಪಾರ್ಟಿ ಆದರೂ ಪಾರ್ಟಿಯಿಂದ ಅದು ಸರ್ಕಾರದಿಂದ ಬರೋದು. ಇದು ನಮಗೆ ಸರ್ಕಾರ ಇಲ್ಲ, ಆದರೂ ಸಣ್ಣ ಒಂದು ಸೇವೆನ ಮಾಡೋದು ಅಂತ ತೀರ್ಮಾನ ಮಾಡಿದ್ದೇವೆ. ಒಂದು. ಎರಡನೇದು, ನಿಮಗೆ ಬೇರೆ ಸಮಸ್ಯೆ ಇದ್ರೆ ದಯಮಾಡಿ ತಿಳಿಸಿ. ರಾಜನೈತಿಕ ರೋಗಲ ಬದುಕಿರ್ತಾನೆ. ರೇವಣ್ಣ MLA ಆಗಿದ್ದಾನೆ. ಇಲ್ಲಿ ನಮ್ಮ ಸೂರಜ್ MLC ಆಗಿದ್ದಾನೆ. ಈ ಕ್ಷೇತ್ರಕ್ಕೆ ಸ್ವರೂಪ್ ಅವರು ಹಾಸನ ಕ್ಷೇತ್ರಕ್ಕೆ. ದಯಮಾಡಿ ನಿಮ್ಗೆ ಯಾರ ತೊಂದರೆ ಇದ್ರೆ ತಿಳಿಸಿ. ನಾವು ಈ ಬಂದಿರೋ ದುಡ್ಡು ಡಿಪಾಸಿಟಲ್ಲಿ ಹಾಕೊಳ್ಳಿ. ಅದ್ರಲ್ಲಿ ಬರೋ ಬಡ್ಡಿನ ನೀವು ಮುಂಚೆ ನಿಮ್ಮ ಸಂಸಾರ ನಡೆಸೋಕ್ಕೆ ಅದನ್ನು ಬಳಸ್ಕೊಳ್ಳಿ. ಹಣನ 7 ಲಕ್ಷ ಫಿಕ್ಸೆಡ್ ಡಿಪಾಸಿಟಲ್ಲಿ ಇಡಿ. ಅದರಲ್ಲಿ ಏನು ಬರುತ್ತೋ ಬಡ್ಡಿ ಅದು ಸಂಸಾರ ನಡೆಸಿ. 1 ಎಕರೆ ಭೂಮಿ ಇದೆ, ಇದರಲ್ಲಿ ಏನು ಬರುತ್ತೋ ಕಿಂಚಿತ್ತು ಬರಬಹುದು. ಅದರ ಆದಾಯ ಸಂಸಾರ ಮೇಂಟೈನ್ ಮಾಡೋದಕ್ಕೆ ಈ 7 ಲಕ್ಷ ರೂಪಾಯಿ ಫಿಕ್ಸೆಡ್ ಡಿಪಾಸಿಟ್ ಇಟ್ಟರೆ ಸ್ವಲ್ಪ ಹಣ ಬರುತ್ತೆ, ಸ್ವಲ್ಪ ನಿಮ್ಗೆ ಅನುಕೂಲ ಆಗ್ಬೋದು. ಮಗ ಇದ್ದಾನೆ? ಇದ್ದಾನೆ. ಎಷ್ಟು ವರ್ಷ? ಮಗ ಒಂದು 24 ವರ್ಷ. ಅವ್ನು ಕರ್ಕೊಂಬರಕ್ಕೆ ಹೋಗಿದ್ದೆ ಇವರಲ್ವೇ. ಈಗ ಯಾರಾದ್ರೂ ಗಟ್ಟಿಯಾಗಿ ಮಾತಾಡಿ. ಓದ್ತಾ ಇದ್ದಾರ? ಇಲ್ಲ, ಓದ್ತಾ ಇಲ್ಲ. ಡ್ರೈವರ್ ಆಗಿದ್ದಾರೆ. ಮಾತಾಡಿ. ಡ್ರೈವರ್ ಲಾರಿ ಡ್ರೈವರ್ ಆಗಿದ್ದಾನೆ. ಲಾರಿ ಡ್ರೈವರ್ ಆಗಿದ್ದಾನೆ. ಇಲ್ಲೇ ಬಂದ್ರು ಮಗ ಬರ್ಬೋದು. ಯಾರು ಆಮೇಲೆ ಯಾರೋ ಹೇಳಿದ್ರು ಅಂತ ಗಾಡಿ ತಗೊಂಡು ಲಾರಿ ತಗೊಂಡು ಲಾರಿ ಹಣ ಕಟ್ಟಕ್ಕಾಗ್ದಿಲ್ಲ. ಲಾರಿ ಸೀಸ್ ಮಾಡ್ಯಾರ. ಈಗ ಅದ್ರಲ್ಲೂ ದುಡಿಯುವಂತ ಇದಿಲ್ಲ. ಲಾರಿ ಹಣ ಕಟ್ಟಕ್ಕಾಗ್ದಿಲ್ಲ. ಲಾರಿ ಈಗ 5 ಲಕ್ಷ ರೂಪಾಯಿ ಸರ್ಕಾರದಿಂದ ಕೊಡಿಸ್ತಾ ಇದೀವಿ. 2 ಲಕ್ಷ ಕೇಂದ್ರದಲ್ಲಿ ಮೋದಿ ಹತ್ರ ಕುಮಾರಣ್ಣ ದೊಡ್ಡ ಹೇಳಿ 2 ಲಕ್ಷ ಅಲ್ಲಿ ಕೊಡ್ತೇವ್ರೆ.
1,00,000 ರೂಪಾಯಿ ದೊಡ್ಡವ್ರು ಕೊಡ್ತಾವ್ರೆ. ಅದ ಕಾರ್ಯಗಿರಿಯ ಮಾಡ್ಕೊಳಕ್ ನಿನ್ನೆ ಬಂದು ಹೋಗಿದ್ದೀನಿ ನಾನು. ನಿನ್ನೆ ಬಂದು ಮಾತಾಡಿಸ್ಕೊಂಡು ಹೋಗಿದ್ದೀನಿ. ಏನವ ನೀನೇನು ಮಾಡ್ತೀನಿ? ಲಾರಿ ಡ್ರೈವರ್ ಆಗಿದ್ದರು. ಫೈನಾನ್ಸಲ್ಲಿ ತಗೊಂಡೆಲ್ಲ ಹಾಳಾಗೋಯ್ತು. ಫೈನಾನ್ಸಲ್ಲಿ ಕೇಳ್ಬೇಕಾ ಬಡ್ಡಿಯ? ಲಾರಿ ಲಾಸ್ ಆಗಿ ಪಾಪ ಇದೆ. ಈಗ KSRTC ಕಾಲ್ ಮಾಡೋರು ಹಾಕೋ ಸಂಬಳ ಕೊಟ್ಟು ಮಾಮೂಲಿ ಇಲ್ಲ ಇಲ್ಲಿ ಗ್ರಹ ಕಟ್ಟಲಿ ಕೈ ನೋಡ್ತಿದ್ವಿ. ಆಮೇಲೆ ಲಾರಿ ಎಲ್ಲ ಓಡುತ್ತಿದ್ದೆ. ಈಗ ಲಾರಿ ತಗೊಂಡು ಅದು ಲಾಸ್ ಆಯಿತು. ಬರೀ 2-3 ಕಂತಿಗೆ ಇದಾಗಿತ್ತು. ಅಂಗಡಿ ಬೇರೆ ಬಂದು ಇಟ್ಟು ಎಳ್ಕೊಂಡು ಹೋಗ್ತಾರೆ ಭೂಮಿಗೆ. ಎಷ್ಟು ವಯಸ್ಸು? 36 ವರ್ಷ. ಜೋರ ಮಾತಾಡ್ರಿ ಸರ್. 36. ಏನಾದರೂ ಗೌರ್ಮೆಂಟ್ ಕೆಲಸ ಹೋಗೋ ಇಚ್ಛೆ ಇದ್ರೆ ಶೆಡ್ಯೂಲ್ ಕಾಸ್ಟ್ ಅಲ್ಲ, ಅಣ್ಣ ಶೆಡ್ಯೂಲ್ ಕಾಸ್ಟ್ ಏಜ್ ಇದೆ. ವಯಸ್ಸು ಎಷ್ಟಪ್ಪ ನಿಂಗೆ? 36. ನನಗೆ ನನಗೆ ಬುದ್ಧಿ ಹೇಳಕ್ ಹೋದ್ರೆ ನೀನು ತಿಳಿಸೋದಕ್ಕೆ ಸ್ವರೂಪ್ ಇದ್ದಾರೆ, ರೇವಣ್ಣ ಇದ್ದಾರೆ, ಸುರೇಶ್ ಇದ್ದಾರೆ, ನನ್ನ ಮಾಜಿ ಜಿಲ್ಲಾ ಅಧ್ಯಕ್ಷರಿದ್ದಾರೆ. ಸಾಕಷ್ಟು ಜನ ಇದ್ದಾರೆ ಜೀವಂತರು. ನಿಮ್ಮ ಕಷ್ಟ ಏನಿದೆ ತಿಳಿಸಿ, ಆ ಸಮಸ್ಯೆ ನಾನು ಬಗೆಹರಿಸ್ಕೊಡ್ತೀನಿ. ಬರ್ತೀನಿ.